ನಮ್ಮ ಮನೆಯಲ್ಲಿ ನಾ ಯಾವ ತರ ಡಯಟ್ ಮಾಡ್ತಿದ್ದೇನೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಡೇ 6 ಲಿವಿಂಗ್ ಇನ್ ಮೈ ವಿಲೇಜ್. ನನ್ನ ಫಸ್ಟ್ ಮೀಲ್ಗೆ 200 ಗ್ರಾಮ್ ರಾಗಿ ಮುದ್ದೆ, 6 ಎಗ್ ವೈಟ್, 2 ಫುಲ್ ಎಗ್ ನ ತಗೊಂಡೆ. ಇವತ್ತು ನನ್ನ ಜೊತೆ ನಮ್ಮ ಕಾಮಿ ಮರಿನು ಆನ್ಲೈನ್ ಕ್ಲಾಸ್ ನ ನೋಡ್ತಾ ಇತ್ತು. ಇದು ಸ್ವಲ್ಪ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೆ. ಮತ್ತೆ ನನ್ನ ಸೆಕೆಂಡ್ ಮೀಲ್ಗೆ 200 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, 150 ಗ್ರಾಮ್ ವೆಜಿಟೇಬಲ್ ನ ತಗೊಂಡೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ಲಿಕ್ಕೆ ಬಂದಿದ್ರು. ಇವತ್ತು ನಮ್ಮ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಪ್ಲೇಯರ್ಸ್ ಜಾಸ್ತಿ ಆಗಿದ್ರು. ಎಲ್ಲರೂ ನಾನು ಫಸ್ಟ್ ಆಡ್ತೇನೆ ಅಂತ ಇದ್ರೆ ಯಾರಿಗೂ ಬೇಡ ಅಂತ ಹೇಳಿ ನಂಬರ್ ಹಾಕಿದೆ. ಅದರಲ್ಲಿ ಇವತ್ತು ನಮ್ಮ ಮ್ಯಾಚ್ ನ ನೋಡ್ಲಿಕ್ಕೆ ಆಡಿಯನ್ಸ್ ತುಂಬಾ ಜನ ಬಂದಿದ್ರು. ಸ್ವಲ್ಪ ಹೊತ್ತು ಅವ್ರ ಜೊತೆ ಕ್ರಿಕೆಟ್ ಆಡಿ ಜಿಮ್ಮಿಗೆ ರೆಡಿ ಆಗಿ ಪೋಸ್ಟ್ ವರ್ಕೌಟ್ ಮೀಲ್ಗೆ 200 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, 5 ಗ್ರಾಮ್ ಗೀನ ತಗೊಂಡು ಜಿಮ್ಮಿಗೆ ಹೋದೆ. ಇವತ್ತು ನಾನು ನಮ್ಮ ತಮ್ಮ ಜಿಮ್ ಅಲ್ಲಿ ಚೆಸ್ಟ್ ಅಂಡ್ ಟ್ರೈಸೆಪ್ಸ್ ನ ಟ್ರೈನ್ ಮಾಡ್ತಾ ಇದ್ದೀವಿ. ಚೆಸ್ಟ್ ಗೆ ಇನ್ಕ್ಲೈನ್ ಬೆಂಚ್ ಪ್ರೆಸ್ 2 ಸೆಟ್, ಕೇಬಲ್ ಫ್ಲೈ 2 ಸೆಟ್, ಪೆಕ್ಟಕ್ ಫ್ಲೈ 2 ಸೆಟ್, ಚೆಸ್ಟ್ ಪ್ರೆಸ್ 2 ಸೆಟ್, ಟ್ರೈಸೆಪ್ಸ್ ಗೆ ಕೇಬಲ್ ಪುಷ್ ಡೌನ್ 2 ಸೆಟ್, ಸಿಂಗಲ್ ಹ್ಯಾಂಡ್ ಪುಷ್ ಡೌನ್ 2 ಸೆಟ್ ಮಾಡಿ ಇವತ್ತಿನ ವರ್ಕೌಟ್ ನ ಕಂಪ್ಲೀಟ್ ಮಾಡಿದೆ. ನಮ್ಮೂರಿಂದ 50 ಕಿಲೋಮೀಟರ್ ಸುತ್ತಮುತ್ತಲ್ಲಿ ಯಾವ ಜಿಮ್ ಸರಿಯಾಗಿಲ್ಲ. ಅದರಲ್ಲಿ ಈ ತರ ಜಿಮ್ ವರ್ಕೌಟ್ ಮಾಡ್ಲಿಕ್ಕಲ್ಲ, ನೋಡ್ಲಿಕ್ಕೂ ಸಿಗೋದಿಲ್ಲ. ನಮ್ಮೂರ್ ಕಡೆ ಈ ತರ ಜಿಮ್ ಮಾಡಿದ್ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು. ಮತ್ತೆ ನಾನು ಪೋಸ್ಟ್ ವರ್ಕೌಟ್ ಮೀಲ್ಗೆ 80 ಗ್ರಾಮ್ ಓಟ್ಸ್, 45 ಗ್ರಾಮ್ ವೇ ಪ್ರೋಟೀನ್, ಮತ್ತೆ ಇದ್ರ ಜೊತೆ 200 ಗ್ರಾಮ್ ಫ್ರೂಟ್ಸ್ ಇರುತ್ತೆ. ಆದ್ರೆ ಇವತ್ತು ನಮ್ಮ ಅಕ್ಕನ ಮಕ್ಕಳು ಇರೋ ಫ್ರೂಟ್ಸ್ ನೆಲ್ಲ ತಿಂದು ಫ್ರೂಟ್ಸ್ ಎಲ್ಲಿ ಅಂತ ಅಂದ್ರೆ ಬಾಡಿ ತೋರಿಸ್ತಾ ಇದ್ರೆ. ಇವೆರಡು ನಮ್ಮ ಹೊಸ ನಾಯಿ ಮರಿ. ಇನ್ನೂವರೆಗೂ ಇವಕ್ಕೆ ಹೆಸರಿಟ್ಟಿಲ್ಲ. ಏನ್ ಹೆಸರು ಇಡ್ಬೇಕಂತ ಹೇಳಿ ಕಮೆಂಟ್ ಮಾಡ್ರಿ. ಇದು ನಂದು ಇವತ್ತಿನ ದಿನ. ಮತ್ತೆ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೇನೆ.